ಭಾಗವತವರೇ, ಮಹಿಳಾ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳೇ ಮತ್ತೆ ಬದಲಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಎಲ್ಲ ಹೆಣ್ಮಕ್ಳಿಗೆ ನಮಸ್ಕಾರಗಳು. ಇವತ್ತು ದೇಶದ ಎಲ್ಲ ರಾಜ್ಯಗಳಲ್ಲಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಂದಿರಾ ಗಾಂಧಿಯವ್ರ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದನ್ನು ನನ್ನ ಭಾವನೆ. ಕಾಂಗ್ರೆಸ್ ಆಫೀಸ್ನಲ್ಲಿ ಅಲ್ಲೂ ಕೂಡ ನಾನು ಮಾತನಾಡಿದೆ. ಇಲ್ಲಿದ್ದವರು ಬಹಳ ಜನ ಅಲ್ಲಿದ್ದರು. ಈ ದೇಶ ಕಂಡಂತ ಒಬ್ಬ ಅಪ್ರತಿಮ ಮಹಿಳೆ, ಈ ದೇಶಕ್ಕೆ ಮೊದಲನೇ ಮಹಿಳಾ ಪ್ರಧಾನಿ. ಮಹಿಳೆಯರು ಕೂಡ ಪುರುಷರಿಗಿಂತ ಕಡಿಮೆ ಇಲ್ಲ ಅಂತೇಳಿ ಆಡಳಿತ ಮಾಡಿ ತೋರಿಸಿದಂಥವ್ರು ಶ್ರೀಮತಿ ಇಂದಿರಾ ಗಾಂಧಿಯವರು. ಅವರು ಬದುಕಿದ್ರೆ ಈಗ 103ನೇ ಜನ್ಮದಿನ ಆಚರಣೆ ಮಾಡ್ತಿರ್ತಾರೆ. ಅಂತಕನ ಗುಂಡೇಟಿಗೆ ಬಲಿಯಾದರು. ಅದು ಹಿಂದಿನ ದಿನ ಒರಿಸ್ಸಾದಲ್ಲಿ ಕೊನೆಯ ಭಾಷಣ. ಇಂದಿರಾ ಜಯಂತಿಯ ಜನ್ಮದಿನದ ಶುಭಾಶಯಗಳನ್ನು ಪ್ರತಿಯೊಬ್ಬರಿಗೂ ನಾನು ತಿಳಿಸ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ಇವತ್ತು ಇಡೀ ರಾಷ್ಟ್ರಾದ್ಯಂತ ನಾವು ಇಂದಿರಾಜಿಯವರನ್ನು ನೆನಪಿಸ್ಕೊಳ್ತಕ್ಕಂಥ ಒಂದು ಪುಣ್ಯ ದಿನವನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. 103ನೇ ಜಯಂತಿಯ ಒಂದು ಪ್ರಯುಕ್ತ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ವತಿಯಿಂದ ಇವತ್ತು ಬಡ ವಿದ್ಯಾರ್ಥಿನಿಯರಿಗೆ ಸೋಲಾರ್ ದೀಪಗಳನ್ನು ಇಂದಿರಾ ಜ್ಯೋತಿ ಅಂತಕ್ಕಂಥ ಹೆಸರಿನಲ್ಲಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು, ರಾಜ್ಯವ್ಯಾಪಿ ಕಾರ್ಯಕ್ರಮವನ್ನು ನಮ್ಮ ಸನ್ಮಾನ್ಯ ನಾಯಕರಾದಂಥ ಶ್ರೀ ಸಿದ್ದರಾಮಯ್ಯನವರು ಈಗ ತಾನೇ ಚಾಲನೆಯನ್ನು ಕೊಟ್ಟಿದ್ದಾರೆ. ಮತ್ತು ಅವ್ರ ಜೊತೆಗೆ ನಮ್ಮ ಕಾರ್ಯಾಧ್ಯಕ್ಷರಾದ ಸಲೀಂ ಸರ್ ಅವರು ಕೂಡ ಚಾಲನೆಯನ್ನು ಕೊಟ್ಟಿದ್ದಾರೆ.
ಇವತ್ತಿನ ಈ ತಿಂಗಳು ಪೂರ್ತ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ನನ್ನ ಮಹಿಳಾ ಕಾಂಗ್ರೆಸ್ನ ಸಹೋದರಿಯರು ಇಂದಿರಾ ಜ್ಯೋತಿ ಹೆಸರಿನಲ್ಲಿ ಇಂದಿರಾ ಜಿ ಅವರ ಒಂದು ಸ್ಮರಣೆಯನ್ನು, ಅವರ ಒಂದು ಸಾಧನೆಯನ್ನು, ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ನಮ್ಮ ದೇಶಕ್ಕೆ ಅದನ್ನು ಪಸರಿಸ್ತಕ್ಕಂಥ ಕೆಲಸವನ್ನು ಮಹಿಳಾ ಕಾಂಗ್ರೆಸ್ ವತಿಯಿಂದ ಬಡ ವಿದ್ಯಾರ್ಥಿನಿಗಳಿಗೆ ಸೋಲಾರ್ ದೀಪವನ್ನು ಕೊಡೋದ್ರ ಮೂಲಕ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಮತ್ತೊಮ್ಮೆ ಇಂದಿರಾಜಿಯ ಶುಭಾಶಯಗಳು. ಅವರ ಒಂದು ನಡೆ ನುಡಿ ನಮ್ಮೆಲ್ಲರಿಗೂ ಆದರ್ಶವಾಗಿರಲಿ ಅಂತ ನಾನು ಆಶಿಸ್ತೇನೆ. ಧನ್ಯವಾದಗಳು.